ಕರುನಾಡಿನ ಜನತೆಗೆ ಮಿಸ್ಟರ್ ಮಂಡ್ಯ ನಾಗರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇಂದು ನಾನು KRSನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀನಿ. ದೇವಸ್ಥಾನ ಇದು ಹೊಸದಾಗಿ ನಿರ್ಮಿಸಿರುವಂಥದ್ದು. ಮತ್ತು ಏನು ನೀರಿನಲ್ಲಿತ್ತು ಅದನ್ನು ಸ್ಥಳಾಂತರ ಮಾಡಿ ಇದನ್ನು ಮತ್ತೆ ನಿರ್ಮಿಸಲಾಗಿದೆ. ಇವಾಗ ತುಂಬ ಅದ್ಭುತವಾಗಿ ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಕೂಡಿರುವಂಥದ್ದು ದೇವಸ್ಥಾನ ಇದು. 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಇದು ರೂಪುರೇಷಣೆ ಮಾಡಿದಾಗ ಈ ದೇವಸ್ಥಾನ ಕನ್ನಂಬಾಡಿ ಗ್ರಾಮದಲ್ಲಿ ಇರುತ್ತೆ. ಈ ಯೋಜನೆಯಿಂದ ಕನ್ನಂಬಾಡಿ ಗ್ರಾಮ ಮುಳುಗಡೆ ಆಗುತ್ತೆ. ಆಗ ಈ ಗ್ರಾಮದ ನಿವಾಸಿಗಳಿಗೆ ಹೊಸ ಕನ್ನಂಬಾಡಿ ಅನ್ನೋ ಗ್ರಾಮನ ನಿರ್ಮಿಸಿ ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ, ಅಲ್ಲಿನ ಗ್ರಾಮದ ನಿವಾಸಿಗಳನ್ನು. ಆದರೆ ದೇವಸ್ಥಾನನ ಸ್ಥಳಾಂತರ ಮಾಡೋದೇ ಆಗಲಿ, ಹೊಸದಾಗಿ ನಿರ್ಮಾಣ ಮಾಡೋದೇ ಆಗಲಿ ಆ ಟೈಮಲ್ಲಿ ಅದಾಗಲ್ಲ. ಹಾಗಾಗಿ ಅಣೆಕಟ್ಟಿನ ಕಾಮಗಾರಿ ಪೂರ್ಣ ಆದಮೇಲೆ ಈ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೀರಿನಲ್ಲಿ ಜಲಾಶಯದಲ್ಲಿ ಮುಳುಗಡೆಯಾಗುತ್ತೆ. ಈ ಒಂದು ಏನು ದೇವಸ್ಥಾನ ಒಂದು ಮುಳುಗಡೆ ಆಯಿತು, ಆ ಒಂದು ಸ್ಥಳೀಯರಿಗೆ ಒಂದು ನೋವು ಇದ್ದೇ ಇರುತ್ತೆ. ಸ್ಥಳಾಂತರ ಮಾಡಲಿಕ್ಕಾಗಿಲ್ವಲ್ಲ ಅಂತ ಅನ್ನೋದು. ಆಗ ನೀರು ಕಮ್ಮಿ ಆದಾಗ ಅಣೆಕಟ್ಟೆಯಲ್ಲಿ ಮಳೆ ಕಮ್ಮಿ ಆದಾಗ ಆಗ ಸ್ವಲ್ಪ ಗೋಚರ ಆಗ್ತದೆ. ಇದು ಹೀಗೆ ಸುಮಾರು ವರ್ಷಗಳ ಕಾಲ ನೀರಲ್ಲೇ ಇದ್ದಾಗ 2000ನೇ ಇಸ್ವಿನಲ್ಲಿ ಬರಗಾಲದ ಛಾಯೆ ಆವರಿಸುತ್ತೆ. ಆವಾಗ ಕಟ್ಟೆಯಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟೆಯಲ್ಲಿ ನೀರು ತುಂಬಾ ಕಮ್ಮಿ ಆಗುತ್ತೆ. ಆವಾಗ ಪೂರ್ಣ ಪ್ರಮಾಣದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಗೋಚರ ಆಗುತ್ತೆ. ಮತ್ತೆ ಆವಾಗ ಈ ವಿಷಯ ಮುನ್ನೆಲೆ ಬರುತ್ತೆ. ಆ ಗ್ರಾಮದ ನಿವಾಸಿಗಳಿಗೆ, ಅಕ್ಕಪಕ್ಕದ ನಿವಾಸಿಗಳಿಗೆ ಮತ್ತೆ ಇದನ್ನು ಸ್ಥಳಾಂತರ ಮಾಡಬೇಕು, ಮರು ನಿರ್ಮಾಣ ಮಾಡಬೇಕು ಅಂತ ಈ ವಿಷಯ ಮುನ್ನೆಲೆ ಬಂದಾಗ ಆಗ ನಮ್ಮ ಕರ್ನಾಟಕದ ಹೆಸರಾಂತ ಉದ್ಯಮಿ ಲೋಕೋಪಕಾರಿ ಶ್ರೀ ಅರಿಕೋಡೆಯವರ ಮಾರ್ಗದರ್ಶನದಲ್ಲಿ ಕೋಡೆ ಪ್ರತಿಷ್ಠಾನವು ದೇವಾಲಯವನ್ನು ಸ್ಥಳಾಂತರಿಸುವ ಮತ್ತು ಪುನರ್ ನಿರ್ಮಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ತಾರೆ. ಆವಾಗ ಇದನ್ನು ಮೈಸೂರಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಸ್ಥಳೀಯರು ಇದನ್ನು ವಿರೋಧ ಮಾಡಿ, ಇಲ್ಲ ಇದು ನಮ್ಮೂರಲ್ಲೇ ಆಗಬೇಕು, ಇದು ನಮ್ಮೂರ ದೇವಸ್ಥಾನ ಅಂತ ಪಟ್ಟಿಡಿತಾರೆ. ಆವಾಗ KRSನ ಪಕ್ಕ 3 ಕಿಲೋಮೀಟ್ರ್, ಅದು KRSನ ಪಕ್ಕದಲ್ಲೇ ಎಡದಂಡೆ ಬ್ಯಾಕ್ ವಾಟರ್ನ ದಡದಲ್ಲಿ ಇದು ಮರು ನಿರ್ಮಾಣ ಆಗುತ್ತೆ. ಇವಾಗ ತುಂಬಾ ಅದ್ಭುತವಾಗಿ ನಿರ್ಮಾಣವಾಗಿರೋಂಥದ್ದು. ವೀಕ್ಷಕರೇ, ದೇವಸ್ಥಾನದ ಒಳಗಡೆ ಹೋದರೆ ತುಂಬ ಪ್ರಶಾಂತವಾಗಿರುತ್ತೆ, ತುಂಬ ತಣ್ಣನೆ ವಾತಾವರಣವಾಗಿದೆ. ಎಷ್ಟೇ ಬಿಸಿಲಿದ್ರೂ ಕೂಡ ಒಳಗಡೆ ಒಂದು ಮನಸ್ಸಿಗೆ ಶಾಂತಿ ಸಿಗುವಂಥ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ನೀವು ಕೂಡ ಬನ್ನಿ, ಟೈಮ್ ಸಿಕ್ಕಿದಾಗ ಭಗವಂತನ ಶ್ರೀ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ನಿಮಗೆ ಕೇಳ್ಕೊತಾ, ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ಸಂಚಿಕೆ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ನೀರು ಕುಡಿಯೋಣ. ನಮ್ಮ ಕಾವೇರಿ ತಾಯಿ ನೀರು ಎಷ್ಟು ಸಿಹಿ ಅಂದರೆ ನನಗೆ ನೀರು ಕುಡಿಯೋಣ. ಎಷ್ಟು ಸಿಹಿ ಅಂದರೆ
ಸಿಹಿ ನೀರು.